ರಾತ್ರಿ ಹೆಚ್ಚು ಕಡಿಮೆ 11-11:30 ಸರ್ ಮನೆಯಿಂದ ಹೋದಾಗ ಅವ್ರು ಇಷ್ಟ ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 8-9 ಮಂದಿ ಹಾಕ್ಯಬೇಕು ರೋಜಾರ್ ಮಾಡೇವಿ ಅಂತಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಅವ್ರಿಗೆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದಾರಿ, ಸುಗ್ಗಿ ಹೊಡಿತಿದ್ದ, ಸುಗ್ಗಿದು ಮಾಡ್ತಿದ್ದಾರಿ. ದುಬೈ ಒಳಗಿದ್ನಲ್ಲ ಅಲ್ಲಿ ಕಂಪ್ನಿಯಾಗ ಹೋಗಿದ್ದಾರಿ. ಮಾಡ್ಬಂದ್ ಮತ್ತೆ ಸುಗ್ಗಿ ಹೊಡಿತೀನಿ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ಲಿರು ಅಕ್ಕಿಲ್ ಖರ್ಚಿಗೆ ಅಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗೈತ್ರಿಪ್ಪ ಬಂದು. ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರಿ. ದೋಸ್ತರೆಲ್ಲ ಸೇರಿ ಹೋಗ್ಯಾರ್ರಿ. ಸುಗ್ಗಿ ಹುಡುಗಿಯರೆಲ್ಲ ಹಾಕ್ಯವಂತ ಹೋಗ್ಯಾರ್ರಿ ಸರ್. ಎಲ್ಲ ಧಾರವಾಡದವ್ರಿ. ಎಲ್ಲೆಲ್ಲಿ ಅವ್ರು ಗುರ್ತಿಲ್ರಿ. ಧಾರವಾಡದವ್ರು 1-3 ಜನ ನಂಗೆ ಗುರ್ತೈತ್ರಿ ಸರ್. ಇಬ್ರೇ ಮಗಳೊಬ್ಬ ಮಗ ರೀ ನನಗ. ರಾತ್ರಿ ಹೆಚ್ಚು ಕಡಿಮೆ 11-11:30 ಸರ್ ಮನೆಯಿಂದ ಹೋದಾಗ ಅವ್ರು ಇಷ್ಟ ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 8-9 ಮಂದಿ ಹಾಕ್ಯಬೇಕು ರೋಜಾರ್ ಮಾಡೇವಿ ಅಂತಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಅವ್ರಿಗೆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದಾರಿ, ಸುಗ್ಗಿ ಹೊಡಿತಿದ್ದ, ಸುಗ್ಗಿದು ಮಾಡ್ತಿದ್ದಾರಿ. ದುಬೈ ಒಳಗಿದ್ನಲ್ಲ ಅಲ್ಲಿ ಕಂಪ್ನಿಯಾಗ ಹೋಗಿದ್ದಾರಿ. ಮಾಡ್ಬಂದ್ ಮತ್ತೆ ಸುಗ್ಗಿ ಹೊಡಿತೀನಿ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ಲಿರು ಅಕ್ಕಿಲ್ ಖರ್ಚಿಗೆ ಅಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗೈತ್ರಿಪ್ಪ ಬಂದು. ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರಿ. ದೋಸ್ತರೆಲ್ಲ ಸೇರಿ ಹೋಗ್ಯಾರ್ರಿ. ಸುಗ್ಗಿ ಹುಡುಗಿಯರೆಲ್ಲ ಹಾಕ್ಯವಂತ ಹೋಗ್ಯಾರ್ರಿ ಸರ್. ಎಲ್ಲ ಧಾರವಾಡದವ್ರಿ. ಎಲ್ಲೆಲ್ಲಿ ಅವ್ರು ಗುರ್ತಿಲ್ರಿ. ಧಾರವಾಡದವ್ರು 1-3 ಜನ ನಂಗೆ ಗುರ್ತೈತ್ರಿ ಸರ್. ಇಬ್ರೇ ಮಗಳೊಬ್ಬ ಮಗ ರೀ ನನಗ.